ಮಾನಸ ಹಸನ ಎಲ್ಲದವನು ತತ್ವ ತಿಳದು ಸ್ವಾರ್ಥಗೆ ಮನಸ ಹಸನ ಮನಸ ಹಸನ ಎಲ್ಲದವನು ತತ್ವ ತಿಳದು ಸ್ವಾರ್ಥನಗೇನು 6 ಶಾಸ್ತ್ರ ಓದಿದರೇನು 18 ಪುರಾಣ ಮುಗಿಸಿದರೇನು 6 ಶಾಸ್ತ್ರ ಓದಿದರೇನು 18 ಪುರಾಣ ಮುಗಿಸಿದರೇನು ಪಟ್ಟಿ ಗುಣ ತನ್ನಲ್ಲಿಟ್ಟುಕೊಂಡು ಚುಟ್ಟ ಬೆಳೆಸಿದರೇನು ತತ್ವ ತೇಳದು ಮಾನಸ ಹಸನ ಮಾನಸ ಹಸನ ಎಲ್ಲದವನು ತತ್ವ ತಿಳದು ಸ್ವಾರ್ಥನಗೇನು ಬೆಟ್ಟ ಏರಿ ಕುಳಿತಾರ ಏನು ಬಟ್ಟಿಲೆ ಮಣಿ ಎಣಸಿದರೇನೋ ಬೆಟ್ಟ ಏರಿ ಕುಳಿತಾರ ಏನು ಬಟ್ಟಿಲೆ ಮಣಿ ಎಣಸಿದರೇನೋ ಹೇಸಿ ಗುಣ ತನ್ನಲ್ಲಿಟ್ಟುಕೊಂಡು ಕಾಶಿ ಆದರೇನು ತತ್ವ ತಿಳದು ಸ್ವಾರ್ಥನಗೇನು ಮಾನಸ ಹಸನ ಮಾನಸ ಹಸನ ಎಲ್ಲದವನು ತತ್ವ ತಿಳದು ಸ್ವಾರ್ಥನಗೇನು ಎಷ್ಟು ಗಳಿಸಿದರೇನು ಬಿಟ್ಟ ಹೋಗವ ನೀನು ಎಷ್ಟು ಗಳಿಸಿದರೇನು ಬಿಟ್ಟ ಹೋಗವನೇನೋ ಏನಂತಾನ ಕವಿ ಏನಂತಾರಿ ಮನಸ್ಸು ಹಸನ ಇಲ್ಲದವನು ತತ್ವ ತಿಳಿದು ಸ್ವಾರ್ಥಕ್ಕೇನು ಹೌದು ಹೌದು ಬೆಟ್ಟ ಏರಿ ಕುಳಿತಾರೇನು ಬಟ್ಟಿಲೆ ಮಣಿ ಎಣಿಸಿದ್ರೇನು ಕೊಟ್ಟಿ ಗುಣಾದಿಗಳು ತನ್ನ ಇಟ್ಟುಕೊಂಡು ಜೊಟ್ಟ ಬೆಳೆಸಿದ್ರೇನು ಕಾಶಿಗೆ ಹೋದ್ರೇನು ಉಳಿಗೆ ಹೋದ್ರೆ ಗೋಕುರ್ಕೊಂಡು ಮಕ್ಕಕ್ಕೆ ಹೋದ್ರೆ ಏನು ಸಿಗ್ಬೇಕು ಸುಖ ಹೌದು ಅದಕ್ಕೆ ಹೇಳ್ತಾನವ कबीर दास थान ಏನಂತಾರಿ खुदा देने ठहरा तो छप्पड़ फाड़ कर देता लेने ठहरा तो चमड़ी काट कर लेता ಅಂತ ಹೌದು ಹೌದು ಭಗವಂತ ಕುಡ್ಲಾಕ ನಿತ್ತಂದ್ರೆ ಮುಗುಲ್ ಹರಿದು ಕೊಡ್ತಾನ ಹೌದು ತಗೊಳಕ್ ನಿತ್ತಂದ್ರೆ ತೊಗಲು ಸುಲು ತಗೋತಾನ ಅಂತ ಹೇಳ್ತಾನ ಇದು ಹೆಂಗ್ರಿ ಮಾಸ್ತರ್ ಈ ಸದ್ ಒಂದು ಜಾತ್ರೆ ತಿಳ್ಕೊ ಯಾವುದೇ ಧರ್ಮದ ಹೌದು ಒಂದು 500 ರೂಪಾಯಿ ಕೊಡು ಜಾತ್ರೆ ಮಾಡ್ತೇವತ್ತ ಪಂಚ್ ಹೋಗಿರ್ತಾವ ಅವಾಗ ಏನಾಗ್ತದ ಮುಂದ್ರಿ ಊರಾಗ ಒಬ್ಬ ಅಡಮುಟ್ಟಿರ್ತಾನ ಹೌದು ಆ ಜಾತ್ರೆ ನನ್ನ ಸಂಬಂಧ ನಡಿ ಮುಂದಕತ್ತಾನವ ಹೌದು ಹೌದು ಅಂತವ್ನು ಏನಂತಾನ ಕಬೀರದಾಸ ಏನಂತಾರಿ ಯಾವಾದ್ರೆ ಒಂದು ದವಾಖಾನೆ ಒಳಗೆ ಹೊಗಸಿ ಹೊರಗೆ ತೆಗೆದ್ರೆ 20,000 ಆಗ್ತದೆ ಬಿಲ್ಲ ಹೌದು ಹೌದು ಅದಕ್ಕೆ ತೊಗಲು ಸುಲು ತಗೋತಾನ ಅಂತ ಹೇಳ್ತಾನ ಕವಿ ಒತ್ತಾಟ ಯಾಕಂದ್ರೆ ಅಲ್ಲಿ ಸುಮ್ಮಿಲ್ಲಿ ಹಂಗೆ ಕೊಟ್ಟು ಕುಂದ್ರು ಸುಲು ಅಲ್ಲಿ ಕಾಲು ಬಿದ್ದು ಕೊಡ್ಬೇಕಾಗ ಡಾಕ್ಟರ್ಗಳಿಗೆ ಮತ್ತೆ ಹೌದು ಹೌದು ಉಳಿಸ್ರಿ ನನಗಂತೇಳಿ ಅದಕ್ಕೆ ಹೇಳ್ತಾನವ ಸಿರಿ ಬಂದ ಕಾಲಕ್ಕೆ ಕರೆದು ದಾನ ಮಾಡು ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡದಿದ್ದರೆ ಬಡತನ ಬರುವುದು ನೋಡು ಅಂತ ಹೌದು ಹೌದಲ್ರಿ ನಿನಗೆ ಭಗವಂತ ಸ್ತ್ರೀ ಸಂಪತ್ತು ಕೊಟ್ಟನಂದ್ರೆ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡ ಹೌದು ನಿನಗೆ ಮಾಡು ನೀಡುದಾಗ್ಲಿಲ್ಲಲ್ಲ ಮುಂದೆ ನೀ ಭಿಕ್ಷೆ ಬೇಡವಾಗ ಮತ್ತೆ ನೀಡಂಗ್ ಹುಟ್ಟಿಸ್ತೀನ ಅಂತ ಹೇಳ್ತಾನೆ ಹೌದು ಹೌದು ಅದಕ್ಕೆ ಹೇಳ್ತಾರ ಅವರು ಕಡಕೊಳಬಿಡಾಳಪ್ಪನವ್ರ ಕಾಲಕ್ಕೆ ನಾಗನಾಳ ದೇಸಾರ ಅಂತಿದ್ರು ಹೌದು ಇದು ಕೊನೆ ಪದ ಐತಿ ಯಾಕಂದ್ರೆ ಮಂಗಾರತಿ ಮಾಡೋದು ಐತಿ ಒಂದು ಅಧ್ಯಾತ್ಮ ಬೆಳಿಬೇಕಾಗೈತಿ ಆ ಕಡಕೊಳಬಿಡಾಳಪ್ಪನವ್ರ ಕಾಲಕ್ಕೆ ನಾಗನಾಳ ದೇಸಾರ ಅಂತಿದ್ರು ಮನುಷ್ಯ ಬಡವ ಇದ್ದಾಗ ಹೆಂಗಿರ್ತೈತಿ ಶ್ರೀಮಂತ ಇದ್ದಾಗ ಹೆಂಗಿರ್ತೈತಿ ಇದ್ರ ಗುರ್ತಾಗ್ತವೆ ಹೌದು ಹೌದಲ್ರಿ ಈ ಕಡಕೊಳ ಮಳಾಳಪ್ಪನವ್ರ ಕಾಲಕ್ಕೆ ನಾಗನಾಳ ದೇಸಾಯರು ಏನ್ ಮಾಡಿದ್ರು ಕಡಕೊಳ ಮಳಾಳಪ್ಪನವ್ರ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ನಮ್ಮ ಮನ್ಯಾಗ ಕಾಲ ಹಾಕತ್ತೆ ನಡ್ರತ್ ಕರ್ಕೊಂಡು ಹೋದ ಹೌದು ಆವಾಗ ಇವರು ಕಡಕೊಳ ಮಳಾಳಪ್ಪನವರು ನಡಿಯಪ್ಪ ಬರ್ತೀನಿ ಅಂತ ಹೋದ್ರು ಅವ್ರು ಹೌದಲ್ರಿ ಇವು ನಮ್ಮ ಈಗಿನ ಗುರುಗಳು ಬೇರೆ ಇವ್ ಹೆಂಗ್ರಿ ಮಾಸ್ತರ್ ಇವು ಈಗಿನ 1,001 ರೂಪಾಯಿ ಕೊಟ್ರೆ ಕಾಲಿಡ್ತಾವ ಮನೆಯಾಗ ಇಲ್ಲಿಕಂದ್ರೆ ಕಾಲಿಡಂಗಿಲ್ಲ ಹೌದು ಹೌದು ಯಾಕೆ ತಿಳ್ಕೊ ಅವನು ಬಲ್ಯಾಕ ಊಟ ಮಾಡಿಸಿ ದಕ್ಷಿಣ ಕೊಡಕ್ಕೆ ಸುದಕ್ಕೆ ರೊಕ್ಕಿದ್ದಿಲ್ಲ ಹೌದು ನಡಿಯಪ್ಪ ಅಂದ ಹೋದ ತಂಗಳ ತುಕಡಿ ಕೊಟ್ಟ ಪ್ರಸಾದ ಮಾಡ್ದ ನೀರು ಕೊಟ್ಟ ಊಟ ಮಾಡಿ ನೀರು ಕುಡಿದು ಚರಿಗೆ ತಳಗಿಡುವಾಗ ಈ ದೇಸಾಯರು ಕೇಳ್ತಾ ಏನ್ ಕೇಳ್ತಾರಿ ಗುರುಗಳ ಹೀನವಾದಂತಹ ಬಡತನ ಬೆನ್ನತ್ತಿ ಬಿಟ್ಟೈತ್ರಿ ನನ್ನ ಬಡತನ ಯಾವಾಗ ಬಯಲಾಗ್ತೈತ್ರಿ ಅಂತ ಕೇಳ್ತಾನ ಹೌದು ಆವಾಗ ಊಟ ಮಾಡಿ ಆನಂದ ಆಗಿತ್ತು ಕಡ್ಕೊಳ ಮಳಾಳಪ್ಪನವ್ರು ಅಂದ್ರು ಈಗ ಇಟ್ಟಿದ್ದಲ್ಲೋ ಮನಸ್ಸ ದಾನ ಧರ್ಮ ಪುಣ್ಯ ಪರೋಪಕಾರ ಅನ್ನುವಂಥದ್ದು ಹಿಂಗೆ ಇಟ್ಕೊಂಡು ಹೋಗಿ 25 ಹಳ್ಳಿಗೆ ರಾಜ ಆಗ್ತೀನಿ ಅಂತ ಹೇಳ್ದ ಹೌದು ಹೌದಲ್ರಿ 25 ಹಳ್ಳಿ ನ್ಯಾಯ ನಿನ್ನ ಮನ್ಯಾಗ ನಡೀತೈತಿ ಹೌದು 25 ಹಳ್ಳಿಗೆ ಶ್ರೀಮಂತ ಆಗ್ತಿ ಆದ್ರೆ ನಾ ಹೊಳೆ ಬರ್ತೀನಿ ಕೂನ ಹಿಡಿದ್ರೆ ಸಾಕು ನನಗೆ ನೀ ಅಂದ ಹೌದು ಹೌದಲ್ರಿ ಆವಾಗ ಈಗ ನಾಗನಾಳ ದೇಸಾಯರ ಅಂದ್ರು ಏನಂತಾರಿ 1 ಉಪವಾಸ 2 ಉಪವಾಸ ಸಾಯಾಗ ಗುರುಗಳ ಇಲ್ಲಿಗೆ ಬಂದಿನ ಹುಡುಕಾಡ್ಕೋತ ಹೌದು ನನಗೆ ಶ್ರೀಮಂತಿಗೆ ಬಂದ್ರೆ ನೀವು ಮನೆಗೆ ಬಂದಿರಾಕತ್ತೀರಿ ನಮ್ಮ ಮನ್ಯಾಗ ಅಂದ ಹೌದು ಹೌದಲ್ರಿ ಈಗ ಬಡವದಾನ ಮನಸ್ಸಿಗೆ ಬಂದಿದ್ದು ಹೇಳ್ತಾನೆ ಈಗ ಶ್ರೀಮಂತಿದ್ದಾಗ ಕರ್ಕೊಂಡು ಹೋಗಿದ್ ಭಾಳ ಜಡ ಹೌದು ಅವಾಗಂದ ನೋಡು ಮನ್ಯಾಗ ಕರೀದ್ ಬೇಡ ನನಗೆ ಮನ್ಯಾಗ ಇಟ್ಕೊಳ್ಳೋದು ಬೇಡ ಬರ್ರಿ ಗುರುಗಳ ಹೊರಗ ಅಂದ್ರೆ ಸಾಕು ಹೌದು ಅಂತ ಶ್ರೀಮಂತಿಗೆ ಬರೋದು ಮುಂದೆ ಸಿರಿತನ ಬರುವಂಥ ಸಮಯದೊಳಗೆ ಅವ ಗುಣಗಳನ್ನು ಕರ್ಕೊಂಡು ಒಳಗೆ ಬರ್ತದದು ಅವಂದೇನು ಇವಂದೇನು ಅನ್ಕೋತ ಬರ್ತದ ಹೌದು ಅವಾಗ ಒಳ್ಳೆ ಎಚ್ಚರಿರ್ಬೇಕು ಶ್ರೀಮಂತಿಗೆ ಇದ್ದಾಗ ಅಂದವ
ಆಯ್ತು ನೀವು ಯಾವಾಗ ಬಂದ್ರು ಕೂನ ಹಿಡಿತೀನಿ ಅಂದ ಆಶೀರ್ವಾದ ಮಾಡಿ ಮುಂದೆ ಹೋದ. ಮುಂದೆ 10-11 ವರ್ಷ ಗತಿಶೋಯ್ತು. 25 ಹಳ್ಳಿಗೆ ಶ್ರೀಮಂತ ಆದರು ನಾಗನಾಳ ದೇಸಾಯರು. ಹೌದು ಗುರುವಾಕ್ಯನೇ ವೇದವಾಕ್ಯ, ಗುರುವಾಕ್ಯ ಅಂದು ಸುಳ್ಳಾಗಂಗಿಲ್ಲ. 25 ಹಳ್ಳಿಗೆ ಶ್ರೀಮಂತ ಆದ. 25 ಹಳ್ಳಿ ನ್ಯಾಯ ನಡೀತಿತ್ತು. ಶ್ರೀಮಂತಿಗೆ ಹೆಚ್ಚಾದಂಗೆ ಒಳಗೆ ಸ್ವಕ್ಕೆ ಹೆಚ್ಚಾಗಿಬಿಡ್ತದ. ಹೌದು ಹೌದಲ್ರಿ. ರೊಕ್ಕ ಹೆಚ್ಚಾಯ್ತಂದ್ರೆ ಸ್ವಕ್ಕೆ ಹಂಗೆ ಹಿಂಗೆ ಚಾಲೂನೇ. ಹೌದು 2 ನಾಯಿ ಸಾಕದ ಬಾಗ್ಲಾ ಕಾಯ್ಲಾಕ. 2 ನಾಯಿ ಸಾಕದ 2 ಆಳ ಮನುಷ್ಯರಿಗೆ ಬಾಗ್ಲಾ ಕಾಯ್ಲಾಕಿಟ್ಟ. ನಾನು ಒಳಗೆ ಬಿಡು ಅಂದವ್ರಿಗೆ ಬಿಡಬೇಕು, ಬ್ಯಾಡ ಅಂದವ್ರಿಗೆ ಹೊರಗೆ ನಿಲ್ಲಿಸ್ಬೇಕು. ಹೌದು ಇಂಥ ಶ್ರೀಮಂತಿಗೆ ಬಂದುಬಿಡ್ತ್ರಿ. ಅವಾಗ ಏನು ಮಾಡ್ದ, ಒಳಗೆ ಹೋದ್ರು ಕಡ್ಕೊಳ್ಳೋ ಮಳೆಯಾಟಮ್ಮನವರು. ಇವ ಏನು ನೆನೆಸ್ಲಿಲ್ಲ ಗುರುವಿಗೆ, ಅವನೇ ನೆನೆಸ್ದ ಇವನಿಗೆ. ಹಿಂದಕ್ಕೆ ಬಂದು ಬಡತನದೊಳಗಿದ್ದ ನನ್ನ ಶಿಶುಮಗ ಏನು ಉದ್ಧಾರ ಆಗ್ಯಾನ ಇಲ್ಲಿ ನೋಡ್ಬೇಕಂತ ಮತ್ತೆ ಬಂದ ಊರಿಗೆ. ಹೌದು ಹೌದಲ್ರಿ. ಬರೋದ್ರೊಳಗೆ ರಾಜವಾಡೆ ಆಗಿತ್ತು, ಎಲ್ಲ ಚಪ್ಪರ ಮನೆ ಹಾರಿ ಹೋಗಿತ್ತು. ಬಗಲಿಗೆ ಜೋಳಿಗೆ ಹಾಕೊಂಡು ಒಳಗೆ ಹೊಂಟಿದ್ರಿ ಇವರು. ಆಳ ಮನುಷ್ಯ ಅಂಗಿ ಹಿಡಿದು ಹೊರಗೆ ತಂದ. ಸಾಧು ಅಂದವ. ಹೌದು ಅವ ಒಳಗೆ ಬಿಡು ಅಂದ್ರೆ ನಾ ಬಿಡ್ತೀನಿ, ರಾಜ್ಯರ ಒಳಗೆ ಬಿಡು ಅನ್ನಬೇಕು, ಬಿಡ್ತೀನಿ. ನನಗೆ ನೌಕರಿಗೆ ಹಚ್ಚಾರ 1000 ರೂಪಾಯಿ ಕೊಟ್ಟ. ನೀ ಒಳಗೆ ಹೋದೆ ಅಂದ್ರೆ ನನಗೆ ತೆಗೆದು ಹೋಗ್ತಾನೆ ಕೆಲಸಕ್ಕೆ, ಹೇಳಾರ್ದೆ ಯಾಕೆ ಕಳಿಸ್ದಿ ಒಳಗೆ ಅಂತೇಳಿ. ಹೌದು ಹೌದು. ಆವಾಗ ಈ ಕಡ್ಕೊಳ್ಳೋ ಮಲಯಾಳಪ್ಪನವ್ರು ಅಂದ್ರು, ಏನಂತಾರ್ರಿ? ನಿಮ್ಮ ರಾಜ ಮೊದಲು ಪೋತ್ ರಾಜ ಇದ್ದ, ನಿನಗೆ ಗೊತ್ತಿಲ್ಲ ಅಂದವ. ಹೌದು ನಿಮ್ಮ ರಾಜ ಹೇಳು, ಕಡ್ಕೊಳ್ಳೋ ಮಲಯಾಳಪ್ಪನವ್ರು ಬಂದಾರ, ಒಳಗೆ ಬಿಡ್ಲೇನಂತ ಕೇಳಪ್ಪ ಅಂತಂದ್ರು. ಹೌದಲ್ರಿ. ಈ ಆಳ ಮನುಷ್ಯ ಹೋಗಿ ಹಿಂಗ್ರಿ ಕಡ್ಕೊಳ್ಳೋ ಮಲಯಾಳಪ್ಪನವ್ರ ಹತ್ರ ಹಿಂದಕ್ಕೆ ಬಂದಿದ್ರಂತ, ನಿಮಗೆ ಭೇಟಿ ಆಗೋಗೋಸ್ಕರವಾಗಿ ಬಂದಾರ, ಮತ್ತು ಒಳಗೆ ಬಿಡ್ಲೇನ್ರಿ ಅಂತ ಆಳ ಮನುಷ್ಯ ಕೇಳ್ದ. ಹೌದು ಈ ಲೋಕದಾಗ ದೇಸಾಯರು ಇದ್ದಿದ್ದಿಲ್ಲ. ಏನಂತಾರ ಅವರು, ಯಾ ಕಡ್ಕೊಳ್ಳೋ ಮಲಯಾಳಪ್ಪನವರು, ಯಾ ಸಾಧುರು, ಯಾ ಸತ್ಪುರುಷರು ಅಲ್ಲೇ ನಿಂದ್ರೆ ತೆಳ ಬಾಗಿಲು ಹೊರಗೆ ಅಂತ ಹೇಳಿದ್ವಿ. ಹೌದು ಯಾವಾಗ ಬಂದ್ರು ಕೂನ ಹಿಡಿತೀನಿ ಅಂತ ಮೊದಲೇ ಈಗ ಹೊರಗೆ ನಿಂದ್ರಿಸ್ಲಾಗತ್ತಾನ. ಈ ಶಬ್ದ ಹೋಗಿ ಕಡ್ಕೊಳ್ಳೋ ಮಲಯಾಳಪ್ಪನವ್ರು ಕಿವಿಗೆ ಬಿತ್ತು. ದೇಸಾಯರು ಬದಲಾಗ್ಯಾರಪ್ಪ ಅಂದ್ರು. ಹೌದು ಹೌದಲ್ರಿ. ಇವರು ಮೊದಲಿನ ದೇಸಾಯರ ನಾ ಬಂದೀನಿ, ಇವರು ದೇಸಾಯರು ಬದಲಾಗ್ಯಾರ, ಇಲ್ಲೇ ನಿಂತ್ಕೋಬೇಕಂತ ಅಲ್ಲೇ ನಿಂತ ರಾತ್ರಿ 10-11 ಆದ್ರೂ ನ್ಯಾಯ ಮುಗಿಲಾಗ್ತಾ ಯಾರಿಲ್ಲ ಇವನು. ಹೌದು ಊಟ ಮಾಡ್ಕೊಂಡು ಹೊರಗೆ ಬಂದ. ಬರೋದ್ರೊಳಗೆ ಕಡ್ಕೊಳ್ಳೋ ಮಲಯಾಳಪ್ಪನವರು ಮುಂದೆ ನಿಂತಿದ್ರು. ಯಾವಾಗ ಬಂದ್ರಿ ಗುರುಗಳ ಅಂದ. ಹೌದು ಇದು ಶ್ರೀಮಂತಿಗೆ ಬತ್ತಂದ್ರೆ ಬಸ್ ಸ್ಟ್ಯಾಂಡ್ದಾಗ ನೋಡಿದ್ರು ಯಾವಾಗ ಬಂದ್ರಿ ಅಂತ ಕೇಳ್ಕೊ ತಿರುಗಾಡ್ತೈತಿ. ಹೌದು ಹೌದು. ಹಂಗೆ ಎಲ್ಲರಿಗೆ ಮಾಡಿಸ್ತದ. ಹಂಗೆ ನೋಡ್ಲಾರ್ದಂಗೆ ಮತ್ತೆ ಯಾವಾಗ ಬಂದ್ರಿ ಅಂದ. ನೀ ಏನು 25 ಹಳ್ಳಿಗೆ ನ್ಯಾಯ ಮಾಡ್ತಿದ್ದಲ್ಲಪ್ಪ, ಅದೇ ಸಮಯಕ್ಕೆ ನಾ ಬಂದೀನಿ, ಅಲ್ಲೇ ನಿಂದ್ರ ಕೂಡಲೇ ನಿಂತೀನಿ. ಹೌದು ಹಿಂದಕ್ಕೆ ನೀನು ತಂಗಳ ತುಗಡಿ ತಿಂದು ಚಪ್ಪರದೊಳಗೆ ಬಾಳೆ ಮಾಡ್ತಿದ್ದೆ, ನಮ್ಮಂಥವ್ರ ಅವಶ್ಯಕತೆ ಐತ. ಈಗ 25 ಹಳ್ಳಿಗೆ ರಾಜ್ಯ, 25 ಹಳ್ಳಿಗೆ ಶ್ರೀಮಂತ, 25 ಹಳ್ಳಿ ಜನ ನನ್ನ ಮಾತು ಕೇಳ್ದ ಅಂತೇಳಿ ನಿನಗೆ ಗರು ತುಂಬಿಕೊಂಡೈತೆ ಮಗನೇ, ನಿನ್ನ ಮನೆ ಒಳಗೆ ಹಂದಿ ಉಳಾಡ್ತಾ ಹೋಗತ್ತೆ ಹೇಳ್ದ. ಶಾಪ್ ಕೊಟ್ಟ ಹೊಡೆ ಜಾಗ. ಹೌದು ಹೌದಲ್ರಿ. ಅಂಥವ್ರು ಸುದೇಕ್ಕೆ ನಾಶ ಆಗಿ ಹೋಗ್ಯಾರ ಈ ಜಗತ್ತಿನಾಗ. ಅದಕ್ಕೆ ಮನಸ್ಸು ಹಸನ ಇಲ್ಲದವನು ತತ್ವ ತಿಳಿದು ಸ್ವಾರ್ಥಕ್ಕೇನಂತ ಕವಿ ಹೇಳಿದ್ದಾನ. ಏನೋ ಅವರು ಸಿದ್ದರಾಮೇಶ್ವರ ಪದ ಹಾಡಿದ್ದಾರೆ. ಯಾಕಂದ್ರೆ ಇದು ಕಲೆ ಅನ್ನುವಂಥದ್ದು ಸಪ್ತ ಸಾಗರ ಇದ್ದಂಗೆ. ಇದು ಎಷ್ಟು ಹಾಡಿದ್ರು ಯಾರಿಗೂ ಮುಗಿಸೋದಾಗಿಲ್ಲ. ಈಗ ನಾ ಎಷ್ಟು ಹಾಡಿನಪ್ಪ, ನನ್ನ ಬಲೆ ಬಿದ್ದೆ ಇದೆ ಅಂದ್ರೆ ಒಂದು 5 ಪೈಸೆ ನಾ ಹಾಡಿನಿದ್ರ ಒಳಗೆ. ಇಂಥ ಅಜಗಜಾಂತರ ಎಷ್ಟೋ ಪದಗಳನ್ನು ಉಳಿತಾವೆ, ಅಷ್ಟು ಹಾಡಿ ಹೋಲಕ್ಕೆ ಯಾವ್ರಾಗೂ ನಡೆಯಂಗಿಲ್ಲ. ಯಾಕಂದ್ರೆ ಇದು ಕೇಳಿದ್ದು ಹೇಳವ ಹುಟ್ಟಿಲ್ಲ, ಮುಂದೂ ಹುಟ್ಟಂಗಿಲ್ಲ. ಯಾರಿಗೆ ಎಷ್ಟು ಬರ್ತೈತೆ ಅಷ್ಟು ಸೇವೆ ಮಾಡ್ತಾರೆ. ಅದಕ್ಕೆ ಹೆಂಗೈತಪ್ಪ ತಿಳ್ಕೊಂಡ್ರೆ ಮುಂಜಾನೆ 9ಕ್ಕೆ ಕಾರ್ಯಕ್ರಮ ಚಾಲು ಆಗೈತಿದ್ದು. ಈಗ ಕಾರ್ಯಕ್ರಮ 5:30 ನಡೆದೈತಿ ಸದ್ದ. ಯಾಕಂದ್ರೆ ಇನ್ನೊಂದು ಶಾರ್ಟ್ಕಟ್ನಲ್ಲಿ ಖಾಲಿ ಹಾಡಿ ಕಾರ್ಯಕ್ರಮ ಮುಗ್ತಾ ಇದ್ದೀನಿ. ತಾವು ಶಾಂತಿಯಿಂದ ಕೂತ್ಕೊಂಡು ಆರತಿ ಬೆಳಗುವೆನೋ ಶ್ರೀ ಮಲ್ಲಿನಾಥ.